ಕಾಲಾಯ ತಸ್ಮೈ ನಮಃ. ಎಸ್, ಕಾಲಕ್ಕೆ ತಲೆ ಬಾಗಲೇಬೇಕು. ಈಗ ಕೆಲವರು ತಲೆ ತಗ್ಗಿಸಬೇಕು, ಕೆಲವರು ತಲೆ ಎತ್ತಿ ನಡೆಯಬೇಕು, ಕೆಲವರು ಪಯಣವನ್ನು ಮುಗಿಸಬೇಕು, ಕೆಲವರು ಹೊಸ ಆರಂಭವನ್ನು ಮಾಡಬೇಕು. ಏನಕ್ಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಮೇ 18ನೇ ತಾರೀಕು 30 ವರ್ಷಗಳ ತಮ್ಮ ಸುದೀರ್ಘ ಪಯಣದ ಕೊನೆಯ ನಿಲ್ದಾಣದಲ್ಲಿ ಬಂದು ನಿಲ್ತಾ ಇದ್ದಾರೆ ಶನಿ ಮಹಾತ್ಮರು. ಎಸ್, ಮೇ 18ನೇ ತಾರೀಕು ರೇವತಿ ನಕ್ಷತ್ರದಲ್ಲಿ ಶನಿಯ ಸಂಚಾರ ಆಗ್ತಾ ಇದೆ. ರೇವತಿ ನಕ್ಷತ್ರದ ಅಧಿಪತಿ ಬುಧ ಮತ್ತು ಶನಿಗೂ ಒಳ್ಳೆಯ ಮಿತ್ರತ್ವ ಇದೆ. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಗಳು ಎಲ್ಲರ ಬದುಕಿನಲ್ಲೂ ಕಾಯ್ತಾ ಇದೆ. ನಮ್ಮ ಕರ್ಮಗಳನ್ನು ಸರಿಯಾಗಿ ಅಳೆದು ತೂಗಿ ಅದಕ್ಕೆ ಸರಿಯಾದ ಫಲಗಳನ್ನು ಕೊಡೋದು ಯಾರಪ್ಪ ಅಂದರೆ ಅದು ಈ ಕರ್ಮ ಫಲದಾತ ಶನಿ ಮಹಾತ್ಮರೇ. ಓಕೆ, ಅವರ ಈ ಒಂದು ನಕ್ಷತ್ರದ ಬದಲಾವಣೆಯಿಂದ ಹೊಸ ಆರಂಭ, ಹಳೆಯದರ ಅಂತ್ಯ. ಬರೀ ಇದು ಗ್ರಹದ ಬದಲಾವಣೆ ಅಲ್ಲ, ನಮ್ಮ ಹಣೆ ಬರಹದ ಹೊಸ ಮುನ್ನುಡಿ. ಎಸ್, ನಮ್ಮ ಬದುಕಿನಲ್ಲಿ ಹಲವಾರು ಬದಲಾವಣೆಗಳು, ಹೊಸ ಹೊಸ ಉಗಮಗಳು ಎಲ್ಲವೂ ಈ ಒಂದು ಕಾಲಘಟ್ಟದಲ್ಲಿ ಆಗುತ್ತೆ. ಶನಿ ಮಹಾತ್ಮರು ಮೀನರಾಶಿಯಲ್ಲಿ ಮೇ 18ನೇ ತಾರೀಕು ರೇವತಿ ನಕ್ಷತ್ರಕ್ಕೆ ಸಂಚಾರವನ್ನು ಶುರು ಮಾಡ್ತಾರೆ. ರೇವತಿ ನಕ್ಷತ್ರದ ಅಧಿಪತಿ ಬುಧ ಮತ್ತು ಶನಿ ಒಳ್ಳೆಯ ಸ್ನೇಹಿತರು. ಸೊ ಹಾಗಾಗಿ ಇಷ್ಟು ದಿನ ಪಿ ಟಿ ಮೇಷ್ಟ್ರ ಥರ ತುಂಬ ಸ್ಟ್ರಿಕ್ಟ್ ಇದ್ದಂತಹ ನಮ್ಮ ಶನಿ ಮಹಾತ್ಮರು ಈಗ ಸ್ವಲ್ಪ ನಮ್ಮನ್ನು ಉಸಿರಾಡೋಕ್ಕೆ ಬಿಡ್ತಾರೆ, ಸ್ವಲ್ಪ ಅವಕಾಶಗಳನ್ನು ಕೊಡ್ತಾರೆ. ಬಟ್ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದರೆ ಮತ್ತೆ ಉಗ್ರವಾದ ಶಿಕ್ಷೆಗಳನ್ನು ಕೊಟ್ಟೇ ಕೊಡ್ತಾರೆ. ನೋಡ್ತಾರೆ, ಎಲ್ಲವನ್ನ ತಾಳ್ಮೆಯಿಂದ ಪರೀಕ್ಷೆ ಮಾಡಿ ನಿಮ್ಮನ್ನು ನೋಡ್ತಾರೆ. ನೀವು ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ ಒಳ್ಳೆಯದು, ಇಲ್ಲ ಅಂದರೆ ಕಾಯ್ತಾ ಇರುತ್ತೆ. ಓಕೆ, ಸೊ ಈಗ ನೋಡಿ, ಗ್ರಹಗಳು ನಮಗೆ ದಾರಿಯನ್ನು ತೋರಿಸ್ತವೆ. ನಾವು ಆ ದಾರಿಯಲ್ಲೇ ಶ್ರಮ ಪ್ರಯತ್ನ ಸರಿಯಾಗಿ ಕೊಟ್ಟರೆ ಪ್ರತಿಫಲ ಖಂಡಿತ ಇದ್ದೇ ಇರುತ್ತೆ. ನಾವು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ ಆ ಗ್ರಹಗಳು ತೋರಿಸಿದ ದಾರಿಯನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಏನೇನೋ ಪ್ರಯತ್ನ ಪಡ್ತೀವಿ, ಏನೇನೋ ಶ್ರಮ ಹಾಕ್ತೀವಿ, ಬಟ್ ಪ್ರತಿಫಲ ಸಿಗೋದಿಲ್ಲ. ಇದಕ್ಕೆ ಜ್ಯೋತಿಷ್ಯ ಬೇಕಾಗಿರೋದು, ಮಾರ್ಗದರ್ಶನ ಪಡೆದುಕೊಳ್ಳೋದಕ್ಕೆ. ಗ್ರಹಗಳು ನನಗೆ ತೋರಿಸ್ತಾ ಇರುವ ದಾರಿ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಬೇಕಾಗಿರೋದು, ಪರಿಹಾರಕ್ಕಲ್ಲ. ಅದರಿಂದ ಹೊರಗಡೆಗೆ ಬನ್ನಿ. ಓಕೆ, ಸರಿ. ಈಗ ಬರೀ ಇದು ನಿಮ್ಮ ನಡುವೆಯ ಬದಲಾವಣೆ ಅಲ್ಲ, ಸಾಮಾಜಿಕ ವಲಯದಲ್ಲೂ ದೊಡ್ಡ ದೊಡ್ಡ ಬದಲಾವಣೆಗಳಿವೆ. ಸ್ಪೆಷಲಿ ರಾಜಕೀಯ ಕ್ಷೇತ್ರದಲ್ಲಿ ಒಂದು ರೀತಿ ಯುಗಾಂತ್ಯ ಅಂತಾರಲ್ಲ, ಅದೇ ರೀತಿ ಕರ್ನಾಟಕದಲ್ಲಿ ಒಂದು ಅಧಿಕಾರ ಕೊನೆಗೊಳ್ಳಲಿದೆ, ಅಧಿಕಾರ ಹಸ್ತಾಂತರಗೊಳ್ಳಲಿದೆ, ಹೊಸಬರೊಬ್ಬರು ಅಧಿಕಾರಕ್ಕೆ ಬರುತ್ತಾರೆ. ಇದೆಲ್ಲ ಚಾನ್ಸಸ್ ಈ ಮೇ 18ರಿಂದ ಅಕ್ಟೋಬರ್ ತಿಂಗಳವರೆಗೂ ಕೂಡ ಇರುತ್ತೆ. ಮಧ್ಯದಲ್ಲಿ ಈ ಘಟನೆಗಳು ಘಟಿಸುತ್ತೆ. ಓಕೆ, ಯಾರು ಅಹಂಕಾರದಲ್ಲಿದ್ದಾರೋ ಅವರದ್ದೆಲ್ಲ ಅಂತ್ಯ ಆಗುತ್ತೆ. ಯಾರು ಸುಳ್ಳಿನ ಮುಖವಾಡ ಇಟ್ಕೊಂಡು ಬದುಕ್ತಾ ಇದ್ದಾರೋ ಅವರದ್ದೆಲ್ಲ ಅಂತ್ಯ ಆಗುತ್ತೆ. ಯಾರು ಹಣ ಅಂತ ಅದರ ಹಿಂದೆ ಬಿದ್ದು ಅದರ ಮನಸ್ಥಿತಿಯಲ್ಲೇ ಒದ್ದಾಡ್ತಾ ಇದ್ದಾರೋ ಅವರ ಅಂತ್ಯ ಆಗುತ್ತೆ. ಇದರ ಜೊತೆಗೆ ಹಿರಿಯ ರಾಜಕಾರಣಿಗಳು, ದೊಡ್ಡ ಹೆಸರು ಮಾಡಿರುವಂತಹ ರಾಜಕಾರಣಿಗಳನ್ನು ನಾವು ಕಳೆದುಕೊಳ್ಳಬೇಕಾಗತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಇದರ ಸುದ್ದಿ ಆಗುತ್ತೆ. ಯಾರ್ಯಾರು ಸಿಂಹಲಗ್ನ ಸಿಂಹರಾಶಿ, ಮೇಷಲಗ್ನ ಮೇಷರಾಶಿ, ಕುಂಭಲಗ್ನ ಕುಂಭರಾಶಿ, ಮೀನಲಗ್ನ ಮೀನರಾಶಿಯ ರಾಜಕಾರಣಿಗಳಿದ್ದೀರೋ, ಅದರಲ್ಲಿ ಹಿರಿಯ ರಾಜಕಾರಣಿಗಳು, ಹಿರಿಯ ನಾಗರಿಕರು ಯಾರ್ಯಾರು ಇದ್ದೀರಾ, ನೀವೆಲ್ಲ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕು. ಸ್ವಲ್ಪ ಆತಂಕಗಳಿವೆ. ಇದು ರಾಜಕೀಯ ವಲಯ ಆಯಿತು. ಇನ್ನು ರೇವತಿ ನಕ್ಷತ್ರ ಸ್ತ್ರೀಲಿಂಗಿ ನಕ್ಷತ್ರ ಅಂತಲೂ ಕರೀತಾರೆ. ಸೊ ಹಾಗಾಗಿ ರಾಜಕೀಯ ವಲಯದಲ್ಲಿ ಮಹಿಳಾ ನಾಯಕತ್ವಕ್ಕೆ ಮನ್ನಣೆ ಸಿಗುತ್ತೆ. ಮಹಿಳೆಯರಿಗೆ ಹೆಚ್ಚಿನ ಮೀಸಲಾತಿ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಮಸೂದೆಗಳು ಜಾರಿಗೆ ಬರುತ್ತೆ. ಇನ್ನು ಅಂತಾರಾಷ್ಟ್ರೀಯ ರಾಜಕೀಯ ವಲಯದಲ್ಲಿ ವಿದೇಶಿ ಸಂಬಂಧಿತ ವ್ಯವಹಾರಗಳಲ್ಲಿ ಹಲವಾರು ಸಂಘರ್ಷಗಳು ಎದುರಾಗುತ್ತೆ. ವಿದೇಶಾಂಗ ನೀತಿಗಳಲ್ಲಿ ಬದಲಾವಣೆಗಳಾಗುತ್ತೆ.
ವ್ಯಾಪಾರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೊಸ ಕಾನೂನುಗಳು ಕೂಡ ಎದುರಾಗುತ್ತೆ. ಈ ಥರ ಎಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಶನಿ ರೇವತಿ ನಕ್ಷತ್ರಕ್ಕೆ ಬಂದಿರೋದ್ರಿಂದ ಹಲವಾರು ಅಂತ್ಯಗಳು, ಹಲವಾರು ಆರಂಭಗಳು ಖಂಡಿತ ಆಗುತ್ತೆ. ಅದಕ್ಕೆ ಹೇಳೋದು, ಇದು ಹೊಸದರ ಆರಂಭ, ಹಳೆಯದರ ಅಂತ್ಯ. ಎಸ್, ಈಗ 12 ರಾಶಿಗಳಿವೆ, 12 ಲಗ್ನಗಳಿವೆ, 27 ನಕ್ಷತ್ರಗಳಿವೆ. ನಾನು ಈ ವಿಡಿಯೋದಲ್ಲಿ 6 ಲಗ್ನ 6 ರಾಶಿ ಅಷ್ಟನ್ನು ಮಾತ್ರ ಕವರ್ ಮಾಡ್ತೀನಿ. ಉಳಿದದ್ದನ್ನು ಮುಂದಿನ ವಿಡಿಯೋ ಪಾರ್ಟ್ 2 ಅಲ್ಲಿ ನಿಮಗೆ ಕೊಡ್ತೀನಿ. ಮೊದಲನೇದಾಗಿ ಮೇಷ ಲಗ್ನ. ನೋಡಿ, ಮೇಷ ಲಗ್ನದವರಿಗೆ 7.5 ನಡೀತಾ ಇದೆ. ಇನ್ನೂ ತುಂಬ ವರ್ಷಗಳ ಕಾಲ 7.5 ಇರುತ್ತೆ. ಇದರ ನಡುವೆ ಶನಿ ಮಹಾತ್ಮರು ಈ ರೇವತಿ ನಕ್ಷತ್ರದಲ್ಲಿ ಸಂಚರಿಸ್ತಾ ಇರೋದ್ರಿಂದ, ಅದು ಬುಧ ಅಧಿಪತಿ ಆಗಿರೋದ್ರಿಂದ ಏನು ಬುಧನ ಬಲವನ್ನು ಜಾಸ್ತಿ ಮಾಡ್ತಾರೆ. ಸೊ ಆ ಮನೆಗಳ ಇಂಪ್ರೂವ್ಮೆಂಟ್ಸ್ ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ. ಜೊತೆಗೆ 12ನೇ ಮನೆ, ಅದರ ವಿಚಾರಗಳು ಕೂಡ ನಿಮಗೆ ಸಿಗುತ್ತೆ 7.5 ಸಂದರ್ಭದಲ್ಲೂ. ಸೊ ಹಾಗಾಗಿ ಪಾಸಿಟಿವ್ ಅಂತ ನೋಡೋಣ. 12ನೇ ಮನೆ ಅಂದರೆ ವಿದೇಶ, ಹೊರ ರಾಜ್ಯ, ದೂರದ ಸ್ಥಳ. ಇಲ್ಲಿ ನಿಮಗೆ ಯಶಸ್ಸಿದೆ. ನಿಮ್ಮ ಪ್ರಯತ್ನಗಳು ಇಲ್ಲಿ ಇದ್ದರೆ, ಆ ಮಾರ್ಗದಲ್ಲಿದ್ದರೆ ಮೇಷ ಲಗ್ನ ಮೇಷ ರಾಶಿ ಅವರಿಗೆ ಅತ್ಯಂತ ಯಶಸ್ಸು ಖಂಡಿತ ಸಿಗುತ್ತೆ. ರಾಶಿಯ ಪಾಯಿಂಟ್ಸ್ ಕೊನೆಯಲ್ಲಿ ಹೇಳ್ತೀನಿ, ಅದು ಕೂಡ ಬರುತ್ತೆ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ಅದೇ ರೀತಿ ನಿಮ್ಮ ಸ್ಕಿಲ್ ತುಂಬ ಇಂಪ್ರೂವ್ ಆಗುವಂತಹ ಸಮಯ. ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ತೀರಾ. ಇದರಿಂದ ನಿಮ್ಮ ವೃತ್ತಿ, ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿ ಕಾಣ್ತೀರಾ. ಜನ ಗುರುತಿಸ್ತಾರೆ. ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಕಮ್ಯುನಿಕೇಷನ್ ತುಂಬ ಚೆನ್ನಾಗಾಗುತ್ತೆ. ಬಟ್ ಶಾರ್ಟ್ ಟ್ರಾವೆಲ್ ಜೊತೆಗೆ ದೂರದ ಟ್ರಾವೆಲ್ ಖಂಡಿತ ಇರೋದ್ರಿಂದ ಪ್ರತಿ ಪ್ರಯಾಣಗಳು ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಬಟ್ ತುಂಬ ಮುಖ್ಯವಾಗಿ ನೀವು ಕೇರ್ ಮಾಡಬೇಕಾಗಿರೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಹೆಚ್ಚು ವ್ಯಯಗಳು ಕೂಡ ಇದೆ, ಆತಂಕಗಳು ಕೂಡ ಇದೆ, ಭಯವೂ ಕೂಡ ಇದೆ. ಇದರ ದೃಷ್ಟಿಯಲ್ಲೇ ರಾಶಿಯ ಲೆಕ್ಕಾಚಾರವನ್ನು ನೋಡಿದಾಗ ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ನೆಗೆಟಿವ್ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಆವರಿಸುತ್ತೆ. ಒಬ್ಬಂಟಿ ಅನ್ನುವಂತಹ ಫೀಲ್ ಜಾಸ್ತಿ ಆಗುತ್ತೆ. ನಿದ್ರಾಹೀನತೆ ಕಾಡುತ್ತೆ. ಮಾನಸಿಕ ಕಿರಿಕಿರಿ ಜಾಸ್ತಿ ಆಗುತ್ತೆ. ಇದೆಲ್ಲ ಲಗ್ನಕ್ಕೂ ಮತ್ತು ರಾಶಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಓವರಾಲ್ 12ನೇ ಮನೆಯ ಇಂಪ್ಯಾಕ್ಟ್, 3 ಮತ್ತು 6ನೇ ಮನೆಯ ಕನೆಕ್ಟಿವಿಟಿ, ಜೊತೆಗೆ ಶನಿ ಮಹಾತ್ಮರ ಮನೆಗಳ ಕನೆಕ್ಟಿವಿಟಿ ಆಧಾರದ ಮೇಲೆ ನಿಮ್ಮ ವೃತ್ತಿ ಕ್ಷೇತ್ರ ದೂರದ ಜಾಗದಲ್ಲಿ, ವಿದೇಶಗಳಲ್ಲಿ ಹೆಚ್ಚು ಬಲಗೊಳ್ಳುತ್ತೆ. ಅಲ್ಲಿ ಇರುವವರಿಗೆ, ಅಲ್ಲಿಯ ಪ್ರಯತ್ನದಲ್ಲಿರುವವರಿಗೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಸರಿಯಾಗಿ ಬಳಸ್ಕೊಳ್ಳಿ ಈ ಒಂದು ಕಾಲಘಟ್ಟವನ್ನು. ಇನ್ನು ವೃಷಭ ಲಗ್ನ ವೃಷಭ ರಾಶಿ. ವೃಷಭ ಲಗ್ನದವರಿಗೆ ಬುಧ 2ನೇ ಮನೆಯ ಅಧಿಪತಿ ಮತ್ತು 5ನೇ ಮನೆಯ ಅಧಿಪತಿ. ಶನಿ ಭಾಗ್ಯ ಮತ್ತು ಕರ್ಮಾಧಿಪತಿ. ಓಕೆ, ಹಾಗಾಗಿ ಯೋಗಕಾರಕ ಶನಿ. ಸೊ ಇದರಿಂದ ನಿಮ್ಮ ನೆಟ್ವರ್ಕ್ ಈಗ 11ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾರಲ್ಲ. ಸೊ ಹಾಗಾಗಿ ಈ ಹಳೆಯ ಆದಾಯ ಏನಿತ್ತು ಮೂಲ, ಅದನ್ನು ಸ್ಟಾಪ್ ಮಾಡ್ತೀರಾ. ನಿಮಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಗ್ರಹಗಳೇ ಅದನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಅದರ ಕಡೆ ನಿಮ್ಮ ಆಸಕ್ತಿಗಳು ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಆಸಕ್ತಿಗಳು ಕೂಡ ಬದಲಾಗುತ್ತೆ, ಆಸೆಗಳು ಕೂಡ ಬದಲಾಗುತ್ತೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ ಈ ಒಂದು ಶನಿಯ ಬದಲಾವಣೆಯಿಂದ. ಮಾತಿನಲ್ಲಿ ಒಂದು ಒಳ್ಳೆಯ ಸ್ಪಷ್ಟತೆ ಇಟ್ಕೊಂಡು ಮಾತಾಡ್ತೀರಾ. ಸಮಾಧಾನ ಇರುತ್ತೆ. ಹೂಡಿಕೆಯ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ತೀರಾ. ಸಡನ್ ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ. ಮಕ್ಕಳ ವಿಚಾರದಲ್ಲೂ ಕೂಡ ನಿಮಗೆ ಶುಭ ಸುದ್ದಿಗಳನ್ನು ಶನಿ ಮಹಾತ್ಮರು ಈ ಒಂದು ಸಂಚಾರದಲ್ಲಿ ಕೊಡ್ತಾರೆ. ಸೊ ಓವರಾಲ್ ನಿಮಗೆ ಮಕ್ಕಳಿಂದ ಲಾಭ ಮತ್ತು ನಿಮ್ಮ ಆಸಕ್ತಿಗಳು ಬದಲಾಗ್ತದಲ್ಲ, ಅದರಿಂದನೂ ಲಾಭ. ಸಮಾಜದಲ್ಲಿ ಹಿರಿಯರ ಪರಿಚಯ ಆಗುತ್ತೆ, ಅದರಿಂದನೂ ಲಾಭ. ಸಹೋದರರಿಂದನೂ ಲಾಭ. ಇದೆಲ್ಲ ಲಾಭಗಳನ್ನು ಈ ಒಂದು ಸಂಚಾರದಿಂದ ಕೊಡ್ತಾರೆ. ವ್ಯವಹಾರಗಳನ್ನು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ರಾಶಿಯ ಬಗ್ಗೆ ಹೇಳೋದಾದರೆ ನಿಮ್ಮ ಆತ್ಮವಿಶ್ವಾಸ, ಸಾಮಾಜಿಕ ಉತ್ಸಾಹ ಎಲ್ಲವೂ ಜಾಸ್ತಿ ಆಗುತ್ತೆ. ಪಾಸಿಟಿವ್ ಅಪ್ರೋಚಲ್ಲಿರ್ತೀರಾ. ಸ್ನೇಹಿತರನ್ನು ಭೇಟಿ ಮಾಡ್ತೀರಾ. ಸೊ ಈ ರೀತಿ ರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು ಕ್ರಿಯೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಈಗ ಮಿಥುನ ಲಗ್ನ ಮಿಥುನ ರಾಶಿ. ಮಿಥುನ ಲಗ್ನದವರಿಗೆ ಕರ್ಮಸ್ಥಾನ, ನಿಮ್ಮ ಲಗ್ನಾಧಿಪತಿಯ ಮತ್ತು ನಿಮ್ಮ 4ನೇ ಮನೆಯ ಅಧಿಪತಿಯ ನಕ್ಷತ್ರದಲ್ಲಿಯೇ
ಶನಿಯ ಸಂಚಾರ. ಹಾಗಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದಷ್ಟು ದಿಢೀರ್ ಬದಲಾವಣೆಗಳು, ಈ ಹಠಾತ್ ಬದಲಾವಣೆಗಳು ನಿಮ್ಮನ್ನು ಕುಗ್ಗಿಸಲಿಕ್ಕೆ ಅಲ್ಲ, ನಿಮ್ಮನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋಕ್ಕೆ, ಬದಲಾವಣೆಯತ್ತ ನಿಮ್ಮನ್ನು ಕೊಂಡೋಗುತ್ತೆ ಈ ಒಂದು ಶನಿಯ ಸಂಚಾರ. ಹೊಸ ಹೊಸ ಜವಾಬ್ದಾರಿಗಳು ಸಿಗುತ್ತೆ, ಹೊಸ ಕೆಲಸಗಳು ಸಿಗುತ್ತೆ, ಸಂಬಳಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎಲ್ಲವೂ ಪಾಸಿಟಿವ್ ಅಪ್ರೋಚಲ್ಲೇ ಇರಲಿ. ಏನೇ ಘಟನೆಗಳಾದರೂ ಆಗೋದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಭಾವನೆಯಲ್ಲಿ ನೀವಿದ್ದರೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ಸು ಗಳಿಸುವಂತಹ ಸಮಯ ಶನಿ ಮಹಾತ್ಮರು ತಂದು ಕೊಡ್ತಾರೆ. ಅದೇ ರೀತಿ ರಾಶಿಯ ಪ್ರಕಾರ ನೋಡೋದಾದರೆ ತುಂಬ ಪ್ರಾಕ್ಟಿಕಲ್ ಆಗ್ತೀರಾ, ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ವ್ಯವಹಾರಗಳನ್ನು ಮಾಡ್ತೀರಾ, ವೃತ್ತಿಗೆ ಸಂಬಂಧಪಟ್ಟಂತೆ ಹೆಚ್ಚು ಗಂಭೀರತೆಯನ್ನು ಕಾಪಾಡ್ಕೊಳ್ತೀರಾ. ಇದರಿಂದ ಶನಿ ಮಹಾತ್ಮರು ಇನ್ನಷ್ಟು ಲಾಭಗಳನ್ನು ನಿಮಗಾಗಿ ಕ್ರಿಯೇಟ್ ಮಾಡ್ತಾರೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಕಟಕ ಲಗ್ನ, ಕಟಕ ರಾಶಿ, ಕಟಕ ಲಗ್ನದವರು ಈ ಆಧ್ಯಾತ್ಮಿಕ ಯಾತ್ರೆಗಳನ್ನು ಜಾಸ್ತಿ ಮಾಡ್ತೀರಾ. ಈ ಒಂದು ಕಾಲಘಟ್ಟದಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿಯ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಅದೃಷ್ಟದ ಕೊರತೆ ಕಂಡು ಬಂದರೂ ಅಂತಿಮವಾಗಿ ಶನಿ ಮಹಾತ್ಮರು ಗೆಲುವನ್ನು ತಂದು ಕೊಡ್ತಾರೆ. ಅದರ ಜೊತೆಗೆ ನೀವು ವಿದೇಶಕ್ಕೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ತೊಡಗಿಸಿಕೊಳ್ತೀರಾ, ಅಲ್ಲಿ ಹೆಚ್ಚು ಲಾಭಗಳನ್ನು ಕಾಣ್ತೀರಾ. ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ. ಕೈ ಚಳಕದ ಜಾಬಲ್ಲಿ ಯಾರ್ಯಾರಿದ್ದೀರಾ ನಿಮ್ಮೆಲ್ಲರ ಶ್ರಮ ಒಂದು ರೀತಿ ಏನು 100% ನಿಮಗೆ ಫಲ ಕೊಡಬೇಕು, ಆ ರೀತಿ ಕೆಲಸಗಳಾಗುತ್ತೆ ನಿಮ್ಮಿಂದ. ಆನ್ಲೈನ್, ಡಿಜಿಟಲ್ ಮೀಡಿಯಾ, ಮಾಧ್ಯಮ ಕ್ಷೇತ್ರ, ನೀವು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಶನಿ ಮಹಾತ್ಮರು ನಿಮಗೆ ಒಂದು ಶಿಸ್ತನ್ನು ಕಲಿಸ್ಕೊಡ್ತಾರೆ. ಸೊ ಡೆಫಿನೆಟ್ಲಿ ತುಂಬ ಚೆನ್ನಾಗಿರ್ತೀರಾ. ಆದರೆ ಎಲ್ಲೋ ಒಂದು ಕಡೆ ಯಾರೂ ಬೇಡ, ಮನೆಯಿಂದ ದೂರ ಇದ್ಬಿಡೋಣ, ಯಾವ ಸಂಬಂಧವೂ ಬೇಡ ಅಂತ ಹೇಳಿ, ಅಂದರೆ ಕರ್ಕಾಟಕ ರಾಶಿಯ ಮನಸ್ಥಿತಿಯ ಆಧಾರದ ಮೇಲೆ ಸ್ವಲ್ಪ ಒಂಟಿತನದಲ್ಲಿರೋದಕ್ಕೆ ಪ್ರಯತ್ನ ಪಡ್ತೀರಾ. ಕೆಲವು ಸಂಬಂಧಗಳು ದೂರ ಆಗಿವೆ, ಅದನ್ನು ಬಿಟ್ಬಿಡ್ತೀರಾ. ಯಾಕೆ ಅಂದರೆ ಶನಿ ಮಹಾತ್ಮರು ಅದಕ್ಕೆ ಬಂದಿರೋದು. ಯಾರು ಒಳ್ಳೆಯವರು ಅವರು ನಿಮ್ಮ ಜೊತೆಗೆ ಇರಬೇಕು, ಯಾರು ಕೆಟ್ಟವರು ಅವರು ಹೋಗಬೇಕು, ಅಷ್ಟೇ ಅವರ ತೀರ್ಮಾನ. ಸೊ ಹಾಗಾಗಿ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡೋರು, ನಿಮ್ಮ ಜೀವನದ ಏಳಿಗೆಗೆ ಅಡ್ಡಿ ಮಾಡ್ತಾ ಇರ್ತಾರಲ್ಲ ಅವರು ದೂರ ಹೋಗಲಿ, ಬೆಲೆ ಕೊಡದಿದ್ದವರು ದೂರ ಹೋಗಲಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇದು ರಾಶಿ ಮೇಲೆ ಎಫೆಕ್ಟ್ ಆಗುತ್ತೆ. ಇನ್ನು ಸಿಂಹ ಲಗ್ನ, ಸಿಂಹ ರಾಶಿ, ನೀವೇ ಬಹಳ ಕೇರ್ಫುಲ್ ಆಗಿರಬೇಕು. ಸ್ಪೆಷಲಿ ರಾಜಕಾರಣಿಗಳು, ಸ್ಪೆಷಲಿ ಹಿರಿಯ ನಾಗರಿಕರು. ನಿಮಗೇನಾದರೂ ಈ ಮಾರಕ ಸ್ಥಾನದ ದಶಾಭುಕ್ತಿ ನಡೀತಾ ಇದೆ, ಬಾಧಕ ಸ್ಥಾನದ ದಶಾಭುಕ್ತಿ ನಡೀತಾ ಇದೆ, 7ನೇ ಮನೆಯ ದಶಾಭುಕ್ತಿ ನಡೀತಾ ಇದೆ ಅಂತ ಅನ್ನೋದಾದರೆ ಡೆಫಿನೆಟ್ಲಿ ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಅದರ ಜೊತೆಗೆ ಹಠಾತ್ ಧನಲಾಭ, ಗುಪ್ತ ಧನಲಾಭ, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ, ಈ ಥರದ್ದೆಲ್ಲ ಹಣ ನಿಮಗೆ ಸೇರುತ್ತೆ. ಬಟ್ ಹೂಡಿಕೆ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಗಳಿಸೋದನ್ನೆಲ್ಲ ಕಳೆದುಕೊಳ್ಳಬಹುದು. ಹಾಗೆ ಸಿಂಹ ರಾಶಿಯವರಿಗೆ ಗುಪ್ತ ವಿಚಾರಗಳಲ್ಲಿ, ಗುಪ್ತ ವಿದ್ಯೆಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಸ್ವಲ್ಪ ರಿಸರ್ಚ್ ಮೈಂಡ್ ಸೆಟ್ ಆಗಿರುತ್ತೆ ನಿಮಗೆ ಈಗ. ಸೊ ಹಾಗಾಗಿ ಸ್ವಲ್ಪ ಇನ್ವೆಸ್ಟಿಗೇಷನ್ ಮೈಂಡಲ್ಲೇ ಇರ್ತೀರ ಯಾವಾಗಲೂ. ಸೊ ಓವರಾಲ್ ನೀವು ಸ್ವಲ್ಪ ಆರೋಗ್ಯದಲ್ಲಿ, ಸಿಂಹ ರಾಶಿಯವರೇ ಆಗಿರಲಿ, ಸಿಂಹ ಲಗ್ನದವರೇ ಆಗಿರಲಿ, ಅತ್ಯಂತ ಕಾಳಜಿ ವಹಿಸಬೇಕಾಗಿರೋದು ನಿಮ್ಮ ಆರೋಗ್ಯದಲ್ಲಿ. ಜೊತೆಗೆ ವಾಹನಗಳನ್ನು ಬಳಸಬೇಕಾದರೆ ತುಂಬ ಜಾಗರೂಕತೆ ಇರಲಿ, ಅದರಿಂದ ತೊಂದರೆಗಳು ನಿಮಗೆ ಕಾಯ್ತಾ ಇದೆ ಈ ಒಂದು ಕಾಲಘಟ್ಟದಲ್ಲಿ. ಓಕೆ, ಅರ್ಥ ಮಾಡಿಕೊಂಡು ಈ ಒಂದು ಕಾಲಘಟ್ಟವನ್ನು ಸರಿಯಾಗಿ ನೀವು ನೋಡ್ಕೋಬೇಕು, ಸರಿಯಾದ ಮಾರ್ಗದಲ್ಲಿ ನೀವು ಇರಬೇಕು. ಓಕೆ, ಸೊ ಅದ್ರ ಕಡೆ ಗಮನ ಕೊಡಿ. ಇನ್ನು ಕನ್ಯಾ ಲಗ್ನ, ಕನ್ಯಾ ರಾಶಿಯವರಿಗೆ ನೋಡಿ, ಕನ್ಯಾ ಲಗ್ನ ತುಂಬ ದಿನದಿಂದ ಮದುವೆಗೋಸ್ಕರ ಕಾಯ್ತಾ ಇದ್ದೀರಾ, ಮಾತುಕತೆಯಲ್ಲೇ ಇತ್ತು, ಯಾವುದೋ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಈ ಒಂದು ಕಾಲಘಟ್ಟದಲ್ಲಿ ಆ ಥರ ತುಂಬ ಡಿಲೇ ಆಗ್ತಿತ್ತು, ಒಪ್ಕೊಳ್ತಾನೆ ಇರಲಿಲ್ಲ, ಆಗದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೀರಲ್ಲ, ದಿಢೀರ್ ಅಂತ ನಿಮಗೆ ಈಗ ಅವಕಾಶಗಳು ಕ್ರಿಯೇಟ್ ಆಗುತ್ತೆ ಈ ಮದುವೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ. ಡೆಫಿನೆಟ್ಲಿ ನಿಮ್ಮ ಬದುಕಿನಲ್ಲೂ ಈ ಮದುವೆಯ ಕಾರ್ಯಕ್ರಮ ಬಂದು ಹೋಗುತ್ತೆ ಈ ಒಂದು 3-4 ತಿಂಗಳಲ್ಲಿ. ಅದೇ ರೀತಿ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡುವಂತಹ ಸಮಯ. ನೀವು ಒಬ್ಬರಿಗೊಬ್ಬರು ಟ್ರಾನ್ಸ್ಪರೆನ್ಸಿ ಇಟ್ಕೊಂಡಿದ್ದರೆ ನಿಮ್ಮ ಪಾಲುದಾರಿಕೆಯ ವ್ಯವಹಾರ ತುಂಬ ಚೆನ್ನಾಗಿರುತ್ತೆ.
ಇಲ್ಲ ಅಂದರೆ ಈಗ ಕಟ್ಟಾಗುತ್ತೆ. ಅದೇ ರೀತಿ ಕನ್ಯಾ ರಾಶಿ ಕನ್ಯಾ ಲಗ್ನದವರು ನೀವು ತಾಳ್ಮೆಯಿಂದ ವರ್ತಿಸಲೇಬೇಕು. ಇದು ನಿಮ್ಮ ತಾಳ್ಮೆಯ ಪರೀಕ್ಷೆಯ ಸಮಯ. ಸೊ ಹಾಗಾಗಿ ನಿಮ್ಮ ಸಂಬಂಧಗಳು ಗಟ್ಟಿಯಾಗಿ ಉಳ್ಕೋಬೇಕು ಅಂದರೆ ತಾಳ್ಮೆಯಿಂದ ವರ್ತಿಸಿ. ಆತುರದ ನಿರ್ಧಾರಗಳು ಬೇಡ. ಅನುಮಾನಗಳನ್ನು ತಲೆಯಿಂದ ಹೊರಗಡೆ ತೆಗೆದು ಹಾಕಿ. ಈ ಒಂದು ಏನು ಶನಿಯ ನಕ್ಷತ್ರ ಬದಲಾಗಿದೆಯಲ್ಲ, ಒಂದಷ್ಟು ಬದಲಾವಣೆಗಳು ಖಂಡಿತ ಬರುತ್ತೆ. ಕಾಯಿರಿ, ತಾಳ್ಮೆ ಬೇಕು. ಅದನ್ನೇ ಶನಿ ಮಹಾತ್ಮರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಕೊಡಿ ತಾಳ್ಮೆನ. ಇದಲ್ಲದೆ ಸಾಮಾಜಿಕ ವಲಯದಲ್ಲಿ ಗೌರವ ಜಾಸ್ತಿ ಆಗುತ್ತೆ. ಸೊ ಹಲವಾರು ನಿಮಗೆ ಟ್ರಾನ್ಸ್ಫರ್ಗಳಾಗ್ಬೋದು ಅಥವಾ ಬೇರೆ ಥರದ ಬಡ್ತಿಗಳಾಗ್ಬೋದು ಹುಡ್ಕೊಂಡು ಬರುತ್ತೆ. ಉನ್ನತ ವ್ಯಾಸಂಗಕ್ಕಾಗಿ ಹೊರಗಡೆ ಹೋಗುವಂತಹ ಸಂದರ್ಭಗಳು ಎದುರಾಗುತ್ತೆ. ದೂರದ ಊರುಗಳಿಂದ ಲಾಭಗಳು ಕೂಡ ಇವೆ. ಸೊ ಇದೆಲ್ಲ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗಿದೆ, ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ತುಲಾ ರಾಶಿ ತುಲಾ ಲಗ್ನ ನೋಡಿ, ನಿಮಗೆ ಈ ಹಳೆಯ ವಿಚಾರಗಳಿಂದ ಮುಕ್ತಿ ಸಿಗುವಂತಹ ಕಾಲ. ಅದು ಹಳೆಯ ಕಾಯಿಲೆ ಇರಲಿ, ಹಳೆಯ ಕೋರ್ಟ್ ಕೇಸ್ ಇರಲಿ, ಹಳೆಯ ಸಾಲ ಇರಲಿ, ಇದೆಲ್ಲವೂ ಮುಕ್ತಿಗೊಳ್ಳುತ್ತೆ. ಸೊ ನೆಮ್ಮದಿಯಿಂದ ಬದುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಸೊ ಆ ಪ್ರಯತ್ನ ಈ ಒಂದು ಕಾಲಘಟ್ಟದಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ, ಒಳ್ಳೆಯದಾಗುತ್ತೆ. ಯಾಕೆ ಅಂದರೆ ಶನಿ ನಕ್ಷತ್ರದಲ್ಲಿ ಬದಲಾವಣೆಯನ್ನು ಕಂಡಿದ್ದಾರೆ ಅಂದರೆ ನಿಮ್ಮ ಬದುಕಿನಲ್ಲೂ ಬದಲಾವಣೆ ಆಗುತ್ತೆ ಅಂತ ಅರ್ಥ. ಅದೇ ರೀತಿ 6ನೇ ಮನೆ ಸೇವೆ ಉದ್ಯೋಗವನ್ನು ತಿಳಿಸುತ್ತೆ. ಸೊ ಹಾಗಾಗಿ ಸೇವಾ ಕ್ಷೇತ್ರದಲ್ಲಿರೋರೆಲ್ಲರಿಗೂ ಗೌರವ ಪ್ರಾಪ್ತಿ, ಸಂಬಳ ಜಾಸ್ತಿ, ಸಾಮಾಜಿಕ ಮನ್ನಣೆ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಈ ಒಂದು ಬದಲಾವಣೆಯಿಂದ. ಒಟ್ಟಾರೆ ಹಿತಶತ್ರುಗಳು, ಶತ್ರುಗಳ ಕಾಟ ಎಲ್ಲವೂ ಕಡಿಮೆಯಾಗಿ, ರೋಗ ಬಾಧೆಯೂ ಕಡಿಮೆಯಾಗಿ, ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೆ ಈ ಒಂದು ಸಮಯ ತುಂಬ ಚೆನ್ನಾಗಿರುತ್ತೆ. ಸೇವೆಯ ವೃತ್ತಿಯಲ್ಲಿರೋರು ಈ ಒಂದು ಪೀರಿಯಡ್ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಹಣಕ್ಕಿಂತ ಹೆಚ್ಚಾಗಿ ಸೇವೆಗೆ ಹೆಚ್ಚು ಮನಸ್ಸನ್ನು ಕೊಡಿ. ಅದನ್ನೇ ಶನಿ ಮಹಾತ್ಮರು ಕೇಳ್ತಾ ಇರೋದು. ಹಣದ ಹಿಂದೆ ಹೋಗಬೇಡಿ, ನೀವು ನಿಮ್ಮ ಕೆಲಸದ ಹಿಂದೆ ಓಡಿ. ಹಣ, ಹೆಸರು ಎಲ್ಲವೂ ನಿಮ್ಮ ಹಿಂದೆ ಬರುತ್ತೆ. ಸೊ ಅದನ್ನು ಮಾಡಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಇದಿಷ್ಟು ಮೇಷಲಗ್ನ ಮೇಷರಾಶಿಯಿಂದ ಹಿಡಿದು ಈ ತುಲಾ ಲಗ್ನ ತುಲಾ ರಾಶಿಯವರೆಗೂ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಉಳಿದ ಲಗ್ನಗಳ ಬಗ್ಗೆ ಮಾತಾಡೋಣ. ಅದೇ ರೀತಿ 27 ನಕ್ಷತ್ರದವರೆಗೂ ಏನೆಲ್ಲ ಪಾಯಿಂಟ್ಸ್ ಕವರ್ ಮಾಡಬಹುದು ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.